ರಾಜಧಾನಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ಜನಸಾಮಾನ್ಯರನ್ನ ನಿಜಕ್ಕೂ ಸಂಕಷ್ಟಕ್ಕೆ ಜೊತೆಗೆ ಅವರಿಗೆ ತೊಂದರೆಗೆ ತಳ್ತಾ ಇದೆ. ಯಾಕಂದ್ರೆ ಅವರು ಮನೆಯಿಂದ ಕಚೇರಿಗಳಿಗೆ ಹೋಗಬೇಕಾದ್ರೆ ಗಂಟೆಗಟ್ಟಲೆ ತಮ್ಮ ಅರ್ಧ ಸಮಯವನ್ನೇ ಟ್ರಾಫಿಕ್ನಲ್ಲಿ ಕಳೆಯುವ ಸ್ಥಿತಿ ಬೆಂಗಳೂರಿನಲ್ಲಿದೆ. ಆದರೆ ಇದಕ್ಕೆ ಒಂದು ಸೊಲ್ಯೂಷನ್ ರೀತಿಯಲ್ಲಿ ಒಂದು ಪರಿಹಾರದ ರೀತಿಯಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿರುವಂಥದ್ದು. ಆದರೆ ಅದಕ್ಕೆ ರಾಜಕೀಯ ನಾಯಕರ ನಡುವಿನ ಜಟಾಪಟಿಯು ಮುಂದುವರೆದಿದೆ. ಯಾಕಂದರೆ ಈಗಾಗಲೇ ಗೊತ್ತಿರುವಂಥ ವಿಚಾರ, ಬೆಂಗಳೂರಿನ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಸುಮಾರು ಒಂದು 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 17 ಕಿಲೋಮೀಟರ್ ಒಂದು ಉದ್ದದ ಒಂದು ಸುರಂಗ ಮಾರ್ಗದ ಯೋಜನೆ ಅಂದರೆ ಟನಲ್ ರೋಡನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಲು ಮುಂದಾಗಿದೆ. ಅದಕ್ಕೆ ವಿಪಕ್ಷ BJP ವಿರೋಧವನ್ನ ಮಾಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಗುಂಡಿಗಳನ್ನು ಮುಚ್ಚುವ ಬದಲು ಪರಿಸರವನ್ನ ನಾಶ ಮಾಡಲು ಮುಂದಾಗ್ತಾ ಇದೆ. ಲಾಲ್ಬಾಗ್ನಂತ ಸಸ್ಯಕಾಶಿಯನ್ನ ನಾಶ ಮಾಡಲು ಮುಂದಾಗ್ತಾ ಇದೆ. ಇದರಲ್ಲಿ ಅವೈಜ್ಞಾನಿಕ ಇದೊಂದು ಯೋಜನೆಯಾಗಿದೆ. ಜನಸಾಮಾನ್ಯರಿಗೆ, ಮುಂದಿನ ಪೀಳಿಗೆಗೆ ಇದೊಂದು ಮಾರಕವಾಗಿದೆ ಅನ್ನೋ ಮಾತನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಮ್ಮ ಪ್ರತಿಭಟನೆ ನಡೆಸಿ ಲಾಲ್ಬಾಗ್ ಎದುರು ಸರ್ಕಾರದ ವಿರುದ್ಧ ಅಥವಾ ಸರ್ಕಾರದ ನಡೆಯನ್ನ ಖಂಡಿಸಿದ್ರು. ಆದರೆ ಮುಖ್ಯಮಂತ್ರಿಯವರು ಇದೇ ವಿಚಾರವನ್ನು ಇಟ್ಕೊಂಡು ಇದರ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಆರ್ ಅಶೋಕ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ಸಲಹೆಗಳನ್ನು ನೀಡಲಿ ಅನ್ನೋ ಮಾತನ್ನ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು. ಆದರೆ ಇದೇ ವಿಚಾರವಾಗಿ DK ಶಿವಕುಮಾರ್ ಅವರು ವಿಪಕ್ಷ BJP ನಾಯಕರ ವಿರುದ್ಧ ಕಿಡಿಕಾರಿದ್ರು. ಅವರು ಈ ಡ್ರಾಮಾ ಬಿಟ್ಟು ಸಲಹೆ ನೀಡೋ ಕೆಲಸ ಮಾಡಲಿ ಅಂತ DK ಶಿವಕುಮಾರ್ ಅವರು ಯಾವಾಗ BJP ನಾಯಕರ ಪ್ರತಿಭಟನೆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಈ ಮಾತನ್ನ BJP ಅವರಿಗೆ ಕೌಂಟರ್ ಲೆಕ್ಕದಲ್ಲಿ ಈ ಮಾತನ್ನ ಹೇಳಿದ್ರು. ಆದರೆ ಇದೀಗ ಮತ್ತೆ DK ಶಿವಕುಮಾರ್ ಅವರು ಸ್ಫೋಟಕವಾದ ಮಾಹಿತಿ ಜೊತೆಗೆ ಅಚ್ಚರಿಯಾದ ಸಂಗತಿಗಳನ್ನ ಇದೇ ಟನಲ್ ವಿಚಾರವಾಗಿ ಬಿಚ್ಚಿಟ್ಟಿರುವಂಥದ್ದು. ಮುಖ್ಯವಾಗಿ ನೋಡಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಇವರು ಈ ನಮ್ಮ ಟನಲ್ ಯೋಜನೆಯನ್ನ ಮೆಚ್ಚಿದ್ದಾರೆ. ಮೆಚ್ಚಿ ಇದರ ಸ್ವರೂಪ, ಗಾತ್ರದ ಬಗ್ಗೆಯೂ ನಮ್ಮ ಕಡೆಯಿಂದ ಮಾಹಿತಿ ಪಡೆದಿದ್ದಾರೆ. ಜೊತೆಗೆ ನೀವು ಈ ಸುರಂಗ ಯೋಜನೆಯನ್ನ ಕೈಗೆತ್ತಿಕೊಳ್ಳಿ, ಬೆಂಗಳೂರಿಗೆ ಟ್ರಾಫಿಕ್ ಕಿರಿಕಿರಿ ಕಡಿಮೆ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದರೆ ರಾಜ್ಯ BJP ಅವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ವಿರೋಧ ಮಾಡೋದೇ ಅವ್ರ ಕೆಲಸ. ನಮ್ಮ ಕಾರ್ಯಗಳಲ್ಲಿ ಬರೀ ಅಡ್ಡಗಾಲೇ ಅವರು ಹಾಕ್ತಾ ಇರೋದು, ವಿರೋಧ ಮಾಡುವುದೇ ವಿಪಕ್ಷಗಳ ಕೆಲಸ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನಮ್ಮ ಯಾವುದೇ ಕೆಲಸಗಳಿಗೆ ಒಂದು ಅಡ್ಡಿ ಆಗ್ತಾರೆ ಅನ್ನೋ ಮಾತನ್ನ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಅಲ್ಲದೆ ಮತ್ತೊಂದು ವಿಚಾರವನ್ನು ಅವರು ಹೇಳಿರುವಂಥದ್ದು, ಬೆಂಗಳೂರಲ್ಲಿ 50% ಕಲ್ಲಿದೆ, ಆದರೆ 50% ಕಲ್ಲಿನಲ್ಲಿಯೇ ಮೆಟ್ರೋ ಮಾರ್ಗ, ಸುರಂಗ ಮಾರ್ಗ ನಾವು ಮಾಡಿ ಮೆಟ್ರೋ ಇದೀಗ ಓಡಾಡ್ತಾ ಇದೆ ಬೆಂಗಳೂರಲ್ಲಿ. ಇದ್ರ ಬಗ್ಗೆ BJP ಅವರು ಆ ಸಂದರ್ಭದಲ್ಲಿ ಮಾತನಾಡಲಿಲ್ಲ. ಈಗ ಯಾಕೆ ಮಾತನಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಸಹ DK ಶಿವಕುಮಾರ್ ಅವರು BJP ನಾಯಕರಿಗೆ ಎಸೆದಿರುವಂಥದ್ದು. ಇನ್ನೊಂದು ವಿಚಾರ, ಈ ಟನಲ್ ಯೋಜನೆಗೆ ಅಥವಾ ಈ ಸುರಂಗ ಮಾರ್ಗ ಯೋಜನೆಗೆ ಸಾಕಷ್ಟು ಪರಿಸರವಾದಿಗಳು ಜೊತೆಗೆ ಪ್ರಗತಿಪರರು, ಅದರಲ್ಲೂ BJP ನಾಯಕರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಟನಲ್ ರೋಡ್ ಆದರೆ ಅಥವಾ ಸಸ್ಯಕಾಶಿ ನಾಶವಾಗುತ್ತದೆ ಅಂದ್ರೆ, ಸಸ್ಯಕಾಶಿ ಅಂದ್ರೆ ಲಾಲ್ಬಾಗ್ ಹತ್ತಿರದಿಂದ ಈ ಟನಲ್ ರಸ್ತೆ ನೀಲನಕ್ಷೆಯನ್ನ ಸಿದ್ಧಪಡಿಸಲಾಗಿದೆ. ಜೊತೆಗೆ ಇದು ಬೆಂಗಳೂರಿಗೆ ಸಾಕಷ್ಟು ವರದಾನವಾಗಲಿದೆ. ಬೆಂಗಳೂರು ಮುಂದಿನ ಭವಿಷ್ಯಕ್ಕೆ, ಮುಂದಿನ ಯುವ ಪೀಳಿಗೆಗೆ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ನೀಡಲು ನಾವು ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದೀವಿ. BJPಯವರು ವಿನಾಕಾರಣ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ DK ಶಿವಕುಮಾರ್ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಇದೀಗ ಅವರೇ BJPಯವರ ಡಬಲ್ ಸ್ಟ್ಯಾಂಡ್ ಅನ್ನ DK ಶಿವಕುಮಾರ್ ಅವರು ಬಯಲು ಮಾಡಿರುವಂಥದ್ದು. ಒಂದು ಕಡೆ ಹೇಳಬೇಕಾದ್ರೆ ಪ್ರಧಾನಿಯವರಿಗೆ ಈ ಸಂಬಂಧ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡಿದ್ದೀವಿ. ಜೊತೆಗೆ ನಿತಿನ್ ಗಡ್ಕರಿ ಅವರಿಗೂ ಸಹ ಈ ವಿಚಾರದ ಬಗ್ಗೆ ನಾವು ಗಮನಕ್ಕೆ ತಂದಿದ್ದೀವಿ. ಅವರು ಸಹ ಇದರ ಬಗ್ಗೆ ಮೆಚ್ಚಿದ್ದಾರೆ. ಅವರೇ ಇದೊಂದು ನಮಗೆ ಸಲಹೆ ರೀತಿಯಲ್ಲಿ ಇದೊಂದು ಅವರು ನೀಡಿದ್ರು. ಆ ಹಿನ್ನೆಲೆಯಲ್ಲಿ ನಾವು ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದೀವಿ ಅನ್ನೋ ಮಾತನ್ನ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಆದರೆ ಈ BJP ನಾಯಕರು ಈ ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ, ಪ್ರಗತಿಪರರು ವಿರೋಧಿಸ್ತಾ ಇದ್ದಾರೆ, ಪರಿಸರವಾದಿಗಳು ಇದಕ್ಕೆ ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ತನ್ನ ಕನಸಿನ ಯೋಜನೆ ಅಂತ ಇದ್ರ ಬಗ್ಗೆ ಮಾಧ್ಯಮಗಳ ಪ್ರಶ್ನೆ ಮಾಡಿದರೆ DK ಶಿವಕುಮಾರ್ ಹೇಳ್ತಾರೆ, ಇದು ನನ್ನ ಕನಸಿನ ಯೋಜನೆ ಅಲ್ಲ, ಮುಂದಿನ ಪೀಳಿಗೆಯ ಕನಸಿನ ಯೋಜನೆ. ಮುಂದಿನ ಪೀಳಿಗೆಗೆ, ಮುಂಬರುವ ಜನರೇಷನ್ಗೆ ಇದು ಹೆಲ್ಪ್ ಆಗಬೇಕು, ಅವರಿಗೆ ಅನುಕೂಲ ಆಗಬೇಕು, ಅವರಿಗೆ ಕಿರಿಕಿರಿ ತಪ್ಪಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ. ಆದರೆ ದುರದೃಷ್ಟ BJP ನಾಯಕರು ಇದಕ್ಕೆ ಅಡ್ಡಗಾಲಾಗ್ತಾ ಇದ್ದಾರೆ ಅನ್ನೋ ಒಂದು ಬೇಸರದ ಮಾತುಗಳನ್ನ DK ಶಿವಕುಮಾರ್ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ಟನಲ್ ಯೋಜನೆ ವಿಚಾರದಲ್ಲಿ ಇದೀಗ ರಾಜಕೀಯ ನಾಯಕರು ಅಥವಾ ರಾಜಕೀಯ ಪಕ್ಷಗಳ ನಡುವೆ ಜಟಾಪಟಿ ಏರ್ಪಟ್ಟಿದ್ದು, ಪರ ವಿರೋಧದ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಜನಸಾಮಾನ್ಯರು ಸಹ ಪರ ವಿರೋಧದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಇದನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿರುವ CM DK ಶಿವಕುಮಾರ್ ಆಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಇಷ್ಟೆಲ್ಲ ಸವಾಲುಗಳನ್ನ ಎದುರಿಸಿ ಯಾವ ರೀತಿಯಾಗಿ ಟನಲ್ ಯೋಜನೆಯ ಕಾರ್ಯವನ್ನ ಪ್ರಾರಂಭಿಸುತ್ತದೆ, ಜೊತೆಗೆ
ಟ್ರಾಫಿಕ್ ಮುಕ್ತ ಬೆಂಗಳೂರನ್ನ ಮಾಡಲು ಒಂದು ಪಣ ತೊಟ್ಟಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಯಾವ ರೀತಿಯಾಗಿ ಅನುಷ್ಠಾನಕ್ಕೆ ತರುತ್ತದೆ ಅನ್ನೋದನ್ನ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಿರಂತರ ಅಪ್ಡೇಟ್ಸ್ಗಳಿಗೆ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.